ಸುಧನ್ ಇಲ್ಲಿಗೆ ಬಂದನಂತ ಇಲ್ಲಿಗೆ ಬರ್ತೀನಿ ಅಂದ. ಏನ್ ಅಡ್ಗೆ ಮಾಡೋದು ಕೇಳ್ಕೊ. ಏನ್ ಅಡ್ಗೆ ಮಾಡ್ಬೇಕು ಅಂತ ಕೇಳ್ತೀನಿ ಫೋನ್ ಮಾಡಿ. ಓದ್ಕೆ ಎಲ್ಗ್ ಹೋಗಿದ್ರೆ? ನವ್ಯರ್ಮೆಂತಕ್ಕೆ ಹೋಗಿದೆ. ನವ್ಯರ್ಮೆಂತಕ್ಕೆ ಅಕ್ಕಮ್ಮ ಬಮ್ಮೈಲಿ ಅದಕ್ಕೆ ಬನ್ನಿ ಅಮ್ಮ. ಈಗ ಯಾಕೆ ಹೋಗಿದೆ ನವ್ಯರ್ಮೆಂತಕ್ಕೆ? ಏನಿಲ್ಲ ಕಣವ, ಸುಮ್ಮನೆ ಹೋಗಿದೆ. ಬತ್ತಿನ ತಾಡ ಮೇಲೆ ಹೇಳ್ಕೊಟ್ಟನ. ಯಾಕೆ ಏನಾಯ್ತು? ಯಾಕೊಂತಾರ ಇದ್ದೀರಲ್ಲ? ಏನಿಲ್ಲ ಕಣ್ ಸೋಬಿತಾ, ಏನಿಲ್ಲ. ಅದಕ್ಕೆ ಕೂತ್ಕೊಳ್ಳಿ. ಅದೇನು ಎಲ್ಲ ಅಣ್ಣ ಅಂಗಡಿ ತಕ ಹೋಯ್ರು, ಅದು ಕೂತ್ಕೊಳ್ಳಿ. ಅದಕ್ಕೆ ಯಾಕೊಂತಾರ ಇದ್ದೀರಲ್ಲ, ಏನಾಯ್ತು? ಏನಮ್ಮ? ಏನೂ ಇಲ್ಲ ಕಣವ, ಅದೇ ಇವರು ಸರತ ಅಪ್ಪ ಅಮ್ಮ ಕರೆದಿದ್ರು ಮನೆ ತಕ್ಕೆ. ನಮ್ಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ್ ಸೋಬಿತಾ, ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಅಲ್ಲ ಕಣ್ ಸೋಬಿತಾ, ಯಾಕೆ ಹಿಂಗೆ ಆಡ್ತಿದ್ದಾಳು ನವ್ಯ? ಏನಕ್ಕೆ ಏನು ಹೇಳ್ತಾ ಇದ್ದೀರಿ ನೀವು? ಒಂದು ಅರ್ಥ ಆಯ್ತಿಲ್ವಲ್ಲ? ಅದೇ ಕಣವ, ಈಗ ಮಕ್ಳು ಆಗೋದ್ರ ಬಗ್ಗೆ ಯಾಕೆ ಹಿಂಗೆ ಇಷ್ಟೊಂದು ಲೇಟ್ ಆಗಾದ್ರೂ ಮಕ್ಳಾಯ್ತಾ ಇಲ್ಲ? ಯಾವ ರಿಪೋರ್ಟ್ನುಗಳ್ನು ತೋರಕ್ಕಿಲ್ಲ. ಇಲ್ಲ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀವಿ ಅಂದ್ರು ಬರೀಕಿಲ್ಲ. ಹಿಂಗೆ ಆಡ್ತಾರಲ್ಲ, ಹೆಂಗೆ ಮಾಡೋದು ಏನು? ಹಿಂಗಾದ್ರೆ ನಾವೇನು ಮಾಡವ ಅನ್ಕೊಂಡು ಕರ್ದು ಗಂಡು ಇರ್ತೀವಿ ಏನು ಹುಸಿ ಮಾತಾಡಿದ್ರ? ಅಲ್ಲಕನಕ್ಕೆ ಇದೇನು ಮಕ್ಳು ಅಂಗಡಿಗೆ ಹೋಗಿ ಸಾಮಾನು ತರಂತ ಆಟವ? ಅವರು ಅರ್ಥ ಮಾಡ್ಕೋಬೇಕು ತಾನೆ. ಏನೋ ಅಂಗಡಿ ಹೋಗಿ ಸಾಮಾನು ತರೋದ ಕಾಸು ಕೊಡ್ಬಿಟ್ಟು ತಂದ್ಬಿಡ್ಬೋದಾಯ್ತು ಅವೆಲ್ಲ. ಹಂಗ ಈಗ ಅವ್ರು ಹೇಳ್ತಿರೋ ತಪ್ಪಿಲ್ಲ ಮಗ, ಅವ್ರನ್ನ ತಪ್ಪು ಅಂತ ನಾವು ಅನ್ನಕ್ಕೆ ಆಯ್ಕಿಲ್ಲ. ಅವ್ರ ವಂಶನ ಬೆಳಿಬೇಕು ಅನ್ನೋದು ಅವ್ರಿಗೂ ಆಸೆ ಇರ್ತದೆ. ಅವ್ರು ಹೇಳ್ತಿರೋದೇನು ಅಂದರೆ ಇವರು ಸಮಸ್ಯೆ ಏನಾಗದೆ ಅಂತ ಬಾಯ್ಬಿಟ್ಟು ಹೇಳಿದ್ರಲ್ವ ನಮ್ಗೆ ಗೊತ್ತಾಗಕ್ಕೆ. ಒಂತವಲ್ದಾರ ಇನ್ನಂತ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬೋದು. ಒಂದು ಹಾಸ್ಪಿಟ್ಲಿಗೆ ತೋರಿಸಿರೋ ರಿಪೋರ್ಟ್ ತೋರಿಸ್ತಾ ಇಲ್ಲ ಸರಿಯಾಗಿ ತರ್ಕಿತಾರೆ ಹಿಂಗೆ ಆಗದೆ ಅಂತ ಕೂತ್ಕೊಂಡು ಹೇಳಕ್ಕಿಲ್ಲ. ಹಿಂಗೆ ಆಡಿದ್ರೆ ಹೆಂಗೆ ಮಾಡೋದು ಅಂದ್ಕೊಂಡು ಹಂಗೆ ಕರೆಸಿದ್ರು. ಎಲ್ಲೆಲ್ಲ ಫಂಕ್ಷನ್ಗೆ ಕಾರ್ಯಕರ್ತನೆಗೆ ಎಲ್ಲರೂ ಹೋದಾಗ ನಮಗೆ ಎಲ್ಲಿ ಎಷ್ಟು ಮಕ್ಕಳು ನಿಮ್ಮ ಮಗನಿಗೆ ಏನು ಎಂತು ಅಂತ ಕೇಳ್ತಾರೆ. ನಮ್ಗೆ ಹೆಂಗಾಗ್ಬೇಡ, ನಮ್ಮ ಜೀವಕ್ಕೆ ನಮಗೆ ನಾವು ಒಂದು ಮುಗಿ ನೋಡಬೇಕು ಅಂತ ನಮ್ಮ ಮೊಮ್ಮಗಳನ್ನ ಆಡಿಸ್ಬೇಕು ಅಂತ ನಮ್ಗೆ ಆಸೆ ಇರಕ್ಕಿಲ್ವ ಅಂದ್ಕೊಂಡು ಏನು ಇಟ್ಕೊಂಡು ಕುಂತಿದ್ರು. ಇಲ್ಲ ಅದೇನು ಸಮಸ್ಯೆ ಬಗೆಹರಿಸಿರೋ, ಇಲ್ಲ ಅದೇನು ಮಾಡಬೇಕು ಅಂತ ಹೇಳಿ ನೀವೇ ಅನ್ಕೊಂಡು ಕೇಳ್ತಾ ಕುಂತಿದ್ರಲ್ಲ. ನಾವು ಏನಂತ ಹೇಳವ ಸೋಬಿತಾ? ಅಲ್ಲ ಕರಕ್ಕೆ ಅವ್ರಿಗೆ ಗೊತ್ತಿರಷ್ಟೇ ನಿಮಗೂ ಗೊತ್ತದೆ. ಇದರಲ್ಲಿ ನೀವೇನು ಹೇಳಂಗಿದ್ದದಂತೆ? ಅದೇ ಅವ್ರು ಹೇಳ್ತಿರೋದೇನು, ನಮ್ಮ ವಂಶದ ಕುಡಿ ನಾವು ನಮ್ಮ ವಂಶ ಬೆಳೆಸೋದು ಬೇಡವ, ನಮಗೆ ಇನ್ನೊಬ್ರು ಮಕ್ಕಳಿದ್ದಾವೆ, ಇರೋದೊಂದು 5 ಇರೋದು ಇವ್ನು ಹೊಟ್ಟೆ ನಮಗೆ ನಮ್ಮ ವಂಶ ಬೆಳಬೇಕು, ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಮಗೆ. ಇಲ್ಲ ಅವಳಿಗೆ ಆಗಲಿ ಬೇಕಾದ್ರೆ ನಾವು ಖರ್ಚು ಮಾಡೋದ, ನೀವು ಖರ್ಚು ಮಾಡಿ ಹೆಂಗಾರ ಒಂದು ಮಗಿನ ಮಾಡ್ಕೊಳ್ಳಿ ಅವರು ಇಲ್ವಾ? ಏನಾರೇ ಸಮಸ್ಯೆ ಇವ್ರು ಪರಿಹಾರ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಮಗನ ಮದುವೆಗೆ ನೀವೇ ಒಪ್ಪಿಸ್ಬೇಕು ಅಂತ ಕೇಳ್ತಾ ಕುಂತಾರಲ್ಲ. ನಾನು ಹೆಂಗೆ ಏನಂತ ಹೇಳನೆ? ನವ್ಯನಿಗೆ ವಿಷಯ ಗೊತ್ತಾದ್ರೆ ಸುಮ್ಮನೆ ಅದಳ ಒಸಿ ಬೇಜಾರು ಮಾಡ್ಕೊಂಡಳ. ಏನು ಮಾಡೋದು ಹಿಂಗಾದ್ರೆ? ಅಲ್ಲಕ್ಕನಮ್ಮ ಅವರು ಸರಿಯಾಗವ್ರೆ ಬಿಡು. ಎಂತೆ 2ನೇ ಮದುವೆ ಮಾಡ್ಕೊಂಡಾರಂತೆ. ಯಾವ ಕಾಲದಲ್ಲಿ ಇದ್ದಾರಂತೆ ಇವರು? ಏನು ಹಳೆ ಕಾಲ ಕೆಟ್ಟೋಯ್ತಾ 2 ಮದುವೆ 3 ಮದುವೆ ಮಾಡ್ಕೊಳಕ್ಕೆ? ಸರಿ ಬಿಡು, ಇವರು ಚೆನ್ನಾಗಿ ಮಾತಾಡ್ತಾರೆ ಇವ್ರ ಬೇಕತ್ತೆ. ಆಯಿತು ಹಂಗಲ್ಲಕ್ಕ, ಸುಮ್ಮನಿರು ಚಿನ್ನ. ನಿನಗೆ ಅರ್ಥ ಆಗಿಲ್ಲ, ನಿನಗೆ ಗೊತ್ತಾಯ್ಕಿಲ್ಲ. ಸುಮ್ಮನಿರಿ. ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗಲೂ ನಮ್ದು ಅಲ್ವಾ ಸೋಬಿತಾ? ಹೇಳಿ ನೀನೇ ಇವತ್ತಿಗೆ ಕುಂಕಂದು ಸುಮ್ಮನಿರಿ. ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಿಲ್ಲ. ಅವ್ರು ಎಷ್ಟು ದಿವಸ ಅಂತ ನೋಡೋದಕ್ಕೆ ಇವರು ರಿಪೋರ್ಟ್ಗಳು ಯಾವ ರಿಪೋರ್ಟ್ನು ತೋರ್ಸೋಕ್ಕಿಲ್ವಂತೆ, ಏನೂ ಇಲ್ವಂತೆ. ಇಲ್ಲ ನಡೀರಿ ಹಾಸ್ಪಿಟ್ಲಿಗೆ ಹೋಗೋದ ಅಂದರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ ಅಂದಮೇಲೆ ಇನ್ನು ಅವ್ರೇನು ಮಾಡೋರು ಹೇಳಿ ನೀವೇ? ಹಾಸ್ಪಿಟ್ಲಿಗಾರ ತೋರಿಸ್ತೀವಿ ಅಂದಮೇಲೆ ಹೋಗ್ಬೇಕು ತಾನೆ. ಇವ್ರು ಯಾಕೆ ಹಿಂಗೆ ಆಡ್ತಿದಾರು? ಅಯ್ಯೋ ಅದೇ ಗೊತ್ತಿಲ್ಲ ಕಣ್ ಸೋಬಿತಾ, ಅದು ಯಾಕೆ ಹಿಂಗೆ ಆಡ್ತಿದಾರೋ ಏನೋ ಒಂದು ಗೊತ್ತಾಯ್ತಲ್ಲ ನಿಜವಾಗ್ಲೂ. ಅಲ್ಲ ಅವ್ರು ಕೇಳ್ತಿರೋದು ಅದನ್ನೇ, ಅವ್ರಿಗೆ ಮಕ್ಳು ಆಯ್ತಿರ ತಾನೆ. ನಾವು ಬೇರೆ ಕಡೆ ಕರ್ಕೊಂಡೋಗಿ ತೋರಿಸ್ತೀವಿ, ಬರಲಿಲ್ಲ ಯಾಕೆ ಗೊತ್ತೇ ಇಲ್ಲ. ರಿಪೋರ್ಟ್ಗಳನ್ನ ಯಾಕೆ ಮುಚ್ಚಿಡ್ತಿದಾರು, ಏನು ಸಮಾಚಾರ, ಯಾರಿಂದ ಏನು ಸಮಸ್ಯೆ ಆಗದೆ ಅಂತ ಹಿಂಗೆ ಆಡ್ತಾ ಇದ್ದಾರು ಅಂತ ಅವ್ರು ಕೇಳ್ತಿರೋದು. ಅದಕ್ಕೆ ನಿಮ್ಮ ಅಣ್ಣನ ನಾನು ಕರ್ಸ್ಕೊಂಡು ಏನು ಇಷ್ಟ ಗಂಟಲು ಅದನ್ನೇ ಮಾತಾಡ್ತಾ ಕುಂತಿದ್ರು. ನಾವು ಹಿಂಗಾದ್ರೆ ಭಾಳ ಕಷ್ಟ. ನಮಗೂ ಇರೋನು ಒಬ್ಬ ಮಗನೇ ಓದ್ತಾ ಬಂದವೆಲ್ಲ ಕೇಳಾರಂತೆ. ನಿನ್ನ ಮಗನಿಗೆ ಎಷ್ಟು ಮಕ್ಕಳು ಏನು ಎಂತು ಅಂತವ ಹಂಗೆ ಕೇಳಿ ನಮಗೆ ಟಾರ್ಚರ್ ಕೊಡ್ತಾರೆ. ನಾವೇನು ಮಾಡವ ಅಂತ ಅಂತಿದ್ರು. ಅಲ್ಲ ಕನಕ್ಕೆ ಮದುವೆಗೆ ಇಷ್ಟು ವರ್ಷ ಆಯಿತು, ಮಕ್ಳು ಮರಿಗೆ ಕೇಳ್ತಾರೆ ಅಂತಾರೆ. ಆದ್ರೆ ಎಷ್ಟು ಮಕ್ಳದು ಏನು ಕತೆ ಏನು ಅಂತವ ಕೇಳ್ತಾರೆ. ಕೇಳ್ದಾನೆ ಇರಕ್ಕಿಲ್ಲ ಅದಕ್ಕೆ. ಅದು ಏನು ಮಾಡೋದು ಹಿಂಗೆ ನಿಜಕ್ಕೂ ಏನಂತಾರೆ ಬೇಜಾರಾಯ್ತದೆ ಕನಕ್ಕೆ. ಅವಳು ವಿಷಯದ ಬಗ್ಗೆ ನಂಗೆ ನೆನ್ಕೊಂಡ್ರೆ ಇವಳು ಆಗೆಲ್ಲವ ಮಾತ್ರೆ ಗೀತ್ರೆ ತಗೊಬಿಟ್ಟವಳೆ ಕತೆ. ಸುಮ್ಕಿರಿ. ಅದು ಈಗ ಏಟ್ ಹೊಡಿತಿರೋದು ನಿಜಕ್ಕೂ ನನ್ನಿಂದನೇ ಅಕ್ಕನಿಗೆ ಈ ಥರ ಮಕ್ಳಾಗ್ದಂಗೆ ಆಗಿರೋದು. ಚಿನ್ನು ಸುಮ್ ಕುತ್ಕೋ. ನಿನ್ನಿಂದಂತ ಯಾಕೆ ಅನ್ಕತೀಯ ನೀನು? ಇನ್ನೇನು ನಾನು ಓದಿಸ್ಬೇಕು ಅಂತ ತಾನೆ, ನನಗೊಂದು ಜೀವನ ರೂಪಿಸ್ಬೇಕು ಅಂತ ತಾನೆ ಅಕ್ಕ ಮಕ್ಳು ಮಾಡ್ಕೊಂಡಿಲ್ಲ. ನನ್ನಿಂದನೇ ಇಷ್ಟೆಲ್ಲ ಅಕ್ಕನ ಈ ಕಷ್ಟ ಅನ್ಬೋಸ್ತಿರೋದು ನನ್ನಿಂದನೇ. ಅಯ್ಯೋವ ಯಾರನೇದು ಯಾರು ಬರೆಯೋಕ್ಕಾದದು? ಅವಳು ನಿಜಕ್ಕೆ ತಗೊಂಡಿದ್ದಾಳೋ ಮಾತ್ರ ತಗೊಂಡೇ ಇಲ್ವೋ ಯಾರು ಗೊತ್ತು? ಮುಂದೇನ ಬಗ್ಗೆ ಯತ್ನೆ ಮಾಡೋಕ್ಕೆ ಯಾರು ಗೊತ್ತಿತ್ತು ಹೇಳು? ಮುಂದೆ ಹಿಂಗೆ ಆಯ್ತದೆ ಅಂತ ಯಾರು ಗೊತ್ತು? ಸುಮ್ಮನಿರು. ಅವೆಲ್ಲ ಬಿಟ್ಟಾಕ್ಬಿಟ್ಟು ಮುಂದೆ ಆಗೋದು ನೋಡಬೇಕು. ದೇಶಗಿಲ್ದವದ್ದು ನಿಮ್ಮ ಅಕ್ಕನಿಗಾಗಿದ್ದ ಬಾಯ್ಬಿಟ್ಟು ಹೇಳ್ಬೇಕು. ಈಗ ಅಜ್ಜಿನೂ ಫೋನ್ ಮಾಡಿದ್ದು ಅವತ್ತೇ. ಅಜ್ಜಿ ಫೋನ್ ಮಾಡ್ಬಿಟ್ಟು ಕಳಿಸು ಪಾರಿಂಗ್ ಡಾಕ್ಟರ್ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ. ಬರ್ದಂಗೆ ಹಿಂಗೆ ಆಡ್ತಾಳ ಇವಳು. ಯಾಕೆ ಹಿಂಗೆ ಆಡಾಳು? ಏನಾಯ್ತು ಅಂತ ಹೇಳಕ್ಕಿಲ್ಲ ಕನ್ಸೋಬಿಟ್ಟು. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಾಳೆ. ನಾವು ಹೇಳ್ದಾಗ ಹೋಗಿದೆ ಅಂತಾಳೆ. ಏನವ ಅಂದ್ರೆ ಸರಿಯಾಗಿ ಹೇಳಕ್ಕಿಲ್ಲ. ಇಲ್ಲ ಒಂದು ರಿಪೋರ್ಟ್ ತಗೋಬ ತೋರ್ಸದ ಮಾದೇವನ ಗಂಧದಕ್ಕೆ ನೋಡೋದ ಇಲ್ಲಾರೆ ಬೆಂಗಳೂರಲ್ಲಿ ತೋರಿಸ್ತೀನಿ, ರಿಪೋರ್ಟ್ ಇರೋ ಕೊಡಿ ಇಲ್ಲಿ ಅಂತ ಕೇಳ್ದೆ. ಒಂದು ರಿಪೋರ್ಟ್ ಕೊಡೋಕ್ಕಿಲ್ಲ. ಆಮೇಲೆ ಇಲ್ಲ ಬರೋಕ್ಕಿಲ್ಲ ಏನಿಲ್ಲ. ಹಿಂಗೆ ಇನ್ನೇನು ಮಾಡಂಗಿದ ಸೋಬಿತಾ ಹೇಳಿ ನೀನೇ? ಇನ್ನು ಒತ್ಕೊಂಡು ಹೋಗಂಗಿದ ಒತ್ಕೊಂಡು ಹೋಗಿ ತೋರ್ಸಕ್ಕದ? ಸಣ್ಣ ಮಕ್ಳ ಒತ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ? ಇನ್ನು ಎಳೆ ಮಕ್ಕಳು ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ನಮ್ಮನ್ನ. ಅಷ್ಟೊಂದು ಬಗೆಯಿಂದ ಹೇಳ್ತೇವೆ. ಚಿನ್ನೂ ಫೋನ್ ಮಾಡಿದ್ದು, ನಾನು ಹೇಳ್ದೆ ಹಿಂಗೆಲ್ಲ ಸರಿ ಹಾಕಿಲ್ಲ ನಡಿ ತೋರಿಸ್ಕೊ ಅಂತವ. ನಾನು ತೋರಿಸ್ಕೊಂಡಿನಿ ಅಂತಾಳೆ. ಒಂದು ರಿಪೋರ್ಟ್ ತೋರ್ಸಕ್ಕಿಲ್ಲ. ಏನಾಗಿರೋದು ಅಂತಲೇ ನಮ್ಗೆ ಗೊತ್ತಿಲ್ಲ ಕನ್ಸೋಬಿತ್ತ. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ ನಮಗೆ. ಅಲ್ಲ ಕನದಕ್ಕೆ ರಿಪೋರ್ಟ್ಗಳು ಎಲ್ಲಿ ಮಡಿಕೊಂಡಿದ್ದಾಳದಕ್ಕೆ ಅವಳು? ಬೀರಲ್ಲಿ ಬೀಗಾಕ ಮಡಿಕೊಳ್ಳೋದಂತೆ ಕನ್ಸೋಬಿತ್ತ. ಎಲ್ಲಿ ಯಾವ ರಿಪೋರ್ಟ್ಗಳು ಅವ್ಳು ತೆಗೆದಿದ್ದಾಳು? ಅದಕ್ಕೆ ಆ ರಿಪೋರ್ಟ್ಗಳು ಸಿಕ್ಕಿದ್ರೆ ಯಾರು ಗೊತ್ತಿರೋ ಡಾಕ್ಟರ್ ತೋರಿಸ್ಬಿಟ್ಟು ಏನು ಸಮಸ್ಯೆ ಆಗದೆ ಅಂತ ಪತ್ತೆ ಹಚ್ಬೋದು ಕನದಕ್ಕೆ. ಏನು ಹೇಳ್ತಾರೋ ಸರಿನೇ. ಆ ರಿಪೋರ್ಟ್ ತೆಗೆಯೋದು ಹೆಂಗೆ?
ಹೆಂಗೋ ತೆಗಿಯೋದು ಅಮ್ಮ ಅಕ್ಕನ ರಿಪೋರ್ಟ ನಾನು ಹೆಂಗಾರ ಮಾಡಿ ತಗೊಬತ್ತೀನಿ. ಅಕ್ಕ ಬೀರಲ್ಲಿ ಇಟ್ಟವಳೆ, ನಾನು ನೋಡಿವ್ನಿ ಎಲ್ಲಿ ಇಟ್ಟವಳೆ ಅಂತವ. ರಿಪೋರ್ಟ್ ಥರ ಅವಶ್ಯಕತೆ ಇಲ್ಲ ಬಿಡ್ತೀನಿ, ಫೋಟೋ ಹೊಡ್ಕೊ ಸಾಕು. ಅವಳ ಅತ್ತಗಿ ಹೋದಾಗ ಸ್ನಾನಗಿನ ಕೊಯ್ತಾಳಲ್ಲ, ಆಗ ಬೀರಲ್ಲಿ ತೆಗೆದ್ಬಿಟ್ಟು ಫೋಟೋ ಹೊಡ್ಕೊಬಿಟ್ರೆ ಡಾಕ್ಟ್ರಿಗೆ ಬೇಕಾದ್ರೆ ಕಳಿಸ್ಕೊಂಡ್ರೆ ಏನು ಸಮಸ್ಯೆ ಆಗದೆ ಏನು ಎಂತು ಅಂದ್ಬಿಟ್ಟು ಪತ್ತೆ ಹಚ್ಬೋದು. ಯಾಕೆ ಹಿಂಗೆ ಆಡ್ತಾ ಇದ್ದಳು ಏನು ಅಂತವ. ಯಾವ್ದನ್ನು ಬಾಯ್ಬಿಟ್ಟು ಮಾತಾಡಕ್ಕೆ ಅದಕ್ಕೆ ಮೊದ್ಲಂಗೆ ಅವಳು ಕುತ್ಕೊಂಡು ಮಾತನಾಡೋಳು. ಆಗ ಅಷ್ಟರ ಮಟ್ಟ ಕುತ್ಕೊಂಡು ಮಾತಾಡೋಳು, ಏನೇ ಕಷ್ಟ ಸುಖ ಆದ್ರೂ. ಈಗ ಯಾವ್ದೂ ಮಕ್ಕ ಕೊಟ್ಟು ಮಾತಾಡಕ್ಕಿಲ್ವಲ್ಲ. ನಿಜ ಕನ್ಸೋಬಿತೋ ನಿಜ, ನನಗೆ ಅದೇ ಒಂದು ಬೇಜಾರು ಕನ್ಸೋಬಿತ ಅವಳು ಅವಳು ನೋಡಿದ್ರೆ. ಆಗೆಲ್ಲವ ಏನು ಲವಲವಿಕೆನ ಬಂದರೆ ಹೊಸಿ ಖುಷಿ ಪಡೋಳ. ನಿಂಗಜ್ಜಿ ದೊಡ್ಡಜ್ಜಿ ಕೆಂಪಜ್ಜಿ ಅನ್ಕೊಂಡು ಎಲ್ಲರೂ ಕೊಟ್ಟು ಕುತ್ಕೊಂಡು ಮಾತಾಡ್ಕೊಂಡು ಹೋಗೋಳು. ಓತಾರೆ ಬರ್ನೇ ಇರೋಳು ಮನೆ ತಕ್ಕೆ ಅವಳು. ಅಯ್ಯೋ ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಕೈ ಕಾಡಲೆ ಅಣ್ಣಿನ ತಗೆ ಹಂಗೆ ಸಡನ್ನಾಗಿ ಹೊಂಟೋದ್ಲ. ಅಯ್ಯಪ್ಪ ಇದ್ಯಾಕಪ್ಪ ಹಿಂಗೆ ಹೊಂಟೋದು ತೋರ್ಕೊಂಡು ಹೊಸಿ ಎದ್ರಿಗೆ ಅನ್ನೇಳ ಅಷ್ಟೇ. ಈಗ ಇನ್ನೇನು ಇಲ್ಲತ್ತೆ. ಚಿನ್ನು ಹೇಳಂಗೆ, ಚಿನ್ನು ನೀನು ಒಂದು 2 ದಿವಸ ಇರೋದಾಗ್ಲಿ ಹೋಗ್ಬಿಟ್ಟು ಆ ರಿಪೋರ್ಟಲ್ಲಿ ಏನದು ಒಂಚೂರು ಪತ್ತೆ ಹಚ್ಚು ನೀನು. ಅದೊಂದು ಫೋಟೋ ಹೊಡ್ಕೊಂಡು ಗೊತ್ತಿರೋ ಡಾಕ್ಟರ್ ಕಳಿಸಿದ್ರೆ ಅವ್ರು ಹೇಳ್ತಾರೆ. ಮೊದ್ಲನ್ನು ಪತ್ತೆ ಮಾಡಬೇಕು ಆ ರಿಪೋರ್ಟಲ್ಲಿ ಏನು ಬಂದದೆ, ಇವ್ರು ಯಾಕಿಂಗ್ ರಿಪೋರ್ಟ್ ತೋರ್ತಾನೆ ಹಿಂಗೆ ಆಡ್ತಾ ಇದ್ದಾರು ಅಂತವ. ಸರಿ ಕಣತೆ ಆಯಿತು, ಹೋಯ್ತೀನಿ, ಹಂಗಾರ ಮಾಡಿ ಪತ್ತೆ ಮಾಡ್ತೀನಿ. ಹೋಗು ನೀನು. ಅದಕ್ಕೆ ನೀವು ಟೆನ್ಷನ್ ತಗೋಬೇಡಿ, ಮೊದಲು ನಿಮ್ಗೆ ಆಟಬೇಕು. ನೀವು ಯಾವ್ದು ಟೆನ್ಷನ್ ತಗೊಂಡು ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಮಾರಿಗೆ ಗತಿ ಏನಕ್ಕೆ ನೀವು ಚಿಂತೆ ಮಾಡೋಕೆ ಹೋಗಬೇಡಿ. ನೀವು ಹೆಂಗೆ ಸೋಬಿತಾ ಹೆಂಗೆ ಸುಮ್ಮನಿರಕ್ಕದ್ದು ಹೇಳು. ಇವೆಲ್ಲ ನೋಡ್ತಾ ನೋಡ್ತಾ ನಿಜಕ್ಕೂ ತಲೆ ಕೆಟ್ಟೋದಂಗೆ ಆಯ್ತು ಕನ್ಸೋಬಿತಾ ನನಗೆ. ಅಲ್ಲ ಕನ್ಸೋಬಿತಾ ಹೇಳು ನೀನೇ, ಎಷ್ಟು ಬೇಜಾರಾಯ್ತಿಲ್ಲ. ಪಾಪ ಸಾರತ್ತು ದೇವ್ರಂತ ಮನ್ಸ, ಅವ್ನು ಒಪ್ಪಕ್ಕೂ ಮದುವೆಗೆ ಹಂಗೆ ಅನ್ಕೊಂಡು ನಾವು ಅವ್ರೊಳೆತನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪೇತಾನೆ. ಇವಳು ಮಕ್ಕಳಾಗಿದ್ರೆ ಅವ್ರೇಕೆ ಇನ್ನೊಂದು ಮದುವೆ ಸುದ್ದಿ ಎತ್ತುತ್ತಿದ್ರು, ಯಾವ್ರೇಕೆ ಎತ್ತುತ್ತಿದ್ರು ಹೇಳು. ಹೆಂಗಾರೆ ಅಲ್ಲಿ ಅವಳು ಏನಾಗದೆ ಏನು ಎಂತ ಅನ್ನೋದು ಒಂಚೂರು ಗೊತ್ತಾಗ್ಬಿಟ್ರೆ ಅಷ್ಟೇ ಸಾಕು. ಹಂಗಾರೆ ಅಣ್ಣನ ಮುಂಗಡ್ಡೆ ಅಂದ್ಬಿಟ್ರು ಅಣ್ಣ ಹೊಸಿ ಯೋಚನೆ ಮಾಡೋದಕ್ಕೆ. ಅಯ್ಯೋ ಅವ್ರಂತೂ ಮನುಷ್ಯರೇ ಎಲ್ಲಕ್ಕಂತ ಹೋಗು. ಅವ್ರು ಹೇಳ್ತಾ ಇರ್ಬೇಕಾರೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾನೆ ಒಂಥರ ಬೆಪ್ಪನಂಗೆ ಹೊಂತಿದ್ರು. ಏನೋ ಕಾಣೆ ಹೋಗು, ನಾ ಮನೆ ಬರೋ ಸರಿ ಇಲ್ಲಕ್ಕ ಸೋಬಿತಾ ಗಿಟ ಮಾಡಿ ಅಂದರೆ ಕಾಪಿ ಗಿಪಿ ಮಾಡ್ಬೇಕೆಲ್ಲ ಓಡಾಡಿದ್ರು. ಅವ್ರೇನು ಪಾಪ ಏನು ಜಗಳ ಮಾಡಿಲ್ಲ, ಕೂತ್ಕೊಂಡೆ ಮಾತಾಡಿದ್ರು. ಅದು ನನಗೆ ಒಂಥರ ಹೊಟ್ಟೆ ಉರಿತಿತ್ತು. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವ. ಇನ್ನೊಂದು ಹೆಣ್ಣು ಗಂಡಿದ್ದದ ಯಾರು ಅವ್ರೇಕನೋ ಮಕ್ಕಳಾಯ್ತವೆ ಅಂತ ನನಗೆ. ಇವನೇ ಒಬ್ಬನೇ ಒಬ್ಬ ಮಗನಂಗೆ ಒಂದು ಕಣ್ಣಂಗೆ ಇರೋದೇನು ಹಬ್ಬ. ಇನ್ನೇನು ಮಾಡೋರು ಅವರು, ಅವ್ರನ್ನ ದೂರಂಗೆ ಇಲ್ಲ ಬಿಡು. ಚೇ ಪಾಪ ಸುಮ್ ಕುತ್ಕದಕ್ಕೆ ಅವ್ರನ್ನ ದೂರ ಹಾಕದ ನಾವು. ಅದೇ ಏನೋ ಇಲ್ದೋದು ಮಾತಾಡ್ಬೇಡ್ದು ಹಂಗೆ ಹಂಗೆಲ್ಲ ಏನು ದೂರಂಗಿರೋದಕ್ಕೆ ಯಾಕೆ ದೂರಿರಿ ಪಾಪ. ಈಗ ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇರ್ತಾನೆ, ಅವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅಯ್ಯೋ ಬಿಟ್ಟು ಹಾಕೋದಕ್ಕೆ ಹೆಂಗೋ ಇದೊಂದು ರಿಪೋರ್ಟಲ್ಲಿ ಏನದೆ ಏನು ಅಂತ ಒಂಚೂರು ಪತ್ತೆ ಮಾಡಿದ್ರೆ ಹೆಂಗಾರು ಮಾಡೋಕ್ಕಾಗ್ತದೆ. ಸುಮ್ಮನಿರಿ, ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ, ನೀವು ಚಿಂತೆ ಮಾಡಬೇಡಿ. ಮೊದಲೇ ಟ್ಯಾಬ್ಲೆಟ್ ಗಿಬ್ಲೆಟ್ ಕುಡಿತೀರಿ, ಸುಮ್ಮನಿರಿ. ಅಮ್ಮ ಏನು ಟೆನ್ಷನ್ ತಗೋಬೇಡ, ನಾನು ಮಧ್ಯಾಹ್ನಕ್ಕೆ ಹೋಗ್ತೀನಿ ಅಕ್ಕರ ಮನೆಗೆ. ಹೋಗ್ಬಿಟ್ಟು ಹೆಂಗಾರು ಮಾಡಿ ಒಂದು 2 ದಿವಸ ಇದ್ರು ಸಿಕ್ಕಿಲ್ಲ ಪತ್ತೆ ಮಾಡ್ಕೊಂಡು ಅದು ಏನು ಸಮಸ್ಯೆ ಅನ್ನೋದನ್ನ ನಾನು ತಿಳ್ಕೊತೀನಿ. ನೀನು ತಲೆಗೆಡ್ಸ್ಕೊಬೇಡ ಜಾಸ್ತಿ, ಸುಮ್ಮನಿರು ನೀನು. ಏನು ಆದ್ರೆ ಅನುಮಾನ ಮಾತ್ರ ಬರಬೇಡ್ದು ಒಳಗೆ, ಸರಿಯಾ? ನಿನ್ನ ಮೆತ್ತೆ ಗುಟ್ಟಿನಲ್ಲಿ ಫೋಟೋ ಹೊಡ್ಕೊಬಿಡು. ಸರಿ ಆಯಿತು ಬಿಡು, ಏನು ಅನುಮಾನ ಬರ್ದಂಗೆ ನಾನು ನೋಡ್ಕೊತೀನಿ ನಾನು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ನೀನು, ಸುಮ್ಮನೆ ಆರಾಮಾಗಿರೋದು ಕಲೀಗ ನೀನು. ನನ್ನ ಮಾತಾ ಕೇಳು, ಯಾಕೂ ತಲೆಗೆಡ್ಸ್ಕೊಬೇಡ. ಸರಿ ಕಣವ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ನಮ್ಮ ನೋವೇನು ಪರಿಸ್ಥಿತಿ ಅನ್ಸ್ಕೊಂಡ್ರೆ ನಿಜವಾಗ್ಲೂ ಮನ್ಸಿಗೆ ಭಾಳ ನೋವಾಯ್ತದೆ. ಯಾಕೆ ನನ್ನ ಮಗಳಿಗೆ ಹಿಂಗೆ ಮಕ್ಳಾಗ್ದಂಗೆ ಹಿಂಗೆ ಆಯ್ತದದು, ಏನು ಸಮಸ್ಯೆ ಏನು ಎಂತು ಅಂತ ಒಂದೇನು ಬಾಯ್ಬಿಟ್ಟು ಹೇಳಕ್ಕಿಲ್ಲ. ಆಳ್ಗರಿ ಹೇಳೋಳು ನಮ್ಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದ? ಈಗ ಅವ್ರನ್ನೂ ತಂದು ನಾವು ಹೆಂಗೆ ತಪ್ಪು ಹಾಕೋದು? ಕರ್ಸ್ಬಿಟ್ಟು ಅವ್ರು ಕೇಳಿದ್ರಲ್ಲ, ಈಗ ನಿನ್ನ ಮಕ್ಕಳಾಗಿಲ್ಲ, ನಾವು ನನ್ನ ಮಗನ ಮದುವೆ ಮಾಡ್ತೀವಿ ಅಂತ. ನಿಜಕ್ಕೂ ಮಾತು ಕೇಳಿದಾಗ ನನ್ನ ಮನ್ಸಿಗೆ ಭಾಳ ನೋವಾಯಿತು. ಆದರೆ ಏನು ಮಾಡಿರಿ, ನನ್ನ ಪರಿಸ್ಥಿತಿನೇ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇವಳು ಮನ್ಸು ಬಿಚ್ಚಿ ಇರೋ ಸಮಸ್ಯೆನ ಹೇಳ್ಕತ್ತೇನೂ ಇಲ್ಲ. ಅದಕ್ಕೆ ಆ ಚಿನ್ನನ ಕಳಿಸ್ತೇವೆ ನೋಡೋದ ಆ ರಿಪೋರ್ಟ್ ಏನು ಎಂತು ಅಂತ ಅವಳು ಪತ್ತೆ ಹಚ್ಚಲಿ, ಆಮೇಲೆ ಮುಂದೆ ದಾರಿ ನೋಡೋಕ್ಕಾಯ್ತದೆ. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.